ಹಾಯ್ ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೇಮತಿಗೆ ಸಂಬಂಧಿಸಿದಂತೆ ಒಂದು ಎಕ್ಸಾಮ್ ಡೇಟ್ ಆದರೂ ಅನೌನ್ಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇನೆ. ಇನ್ನೊಂದು KPTCL ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಎಕ್ಸಾಮ್ ಇರುತ್ತಾ ಅಂತೇಳಿ ಭಾಳಷ್ಟು ಜನ ತಮ್ನೆಲ್ ಮೂಲಕ ಕೇಳ್ತಾ ಇದ್ರಿ. ಇದಕ್ಕೆ ಸಂಬಂಧಿಸಿದಂತೆ ಕೊನೆಗೆ ಈ ಒಂದು KPTCL ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಎಕ್ಸಾಮ್ ಇರುತ್ತಾ, ಏನಾದರೂ ಬದಲಾವಣೆ ಆಗಿದೆಯಾ, ತಿದ್ದುಪಡಿ ಆಗಿದೆಯಾ, ನೋಟಿಫಿಕೇಶನ್ ತಿದ್ದುಪಡಿ ಆಗಿದೆಯಾ, ಡೇಟ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿ ನೀಡ್ತೇನೆ. ಮೊದಲನೇದಾಗಿ ಈ ಒಂದು KPTCLನಲ್ಲಿ ಜುಲೈನಲ್ಲಿ ನಡೆಸುವಂತಹ ಪರೀಕ್ಷೆ ದಿನಾಂಕವನ್ನು ಪ್ರಕಟಿಸಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಜುಲೈನಲ್ಲಿ 2025ರಲ್ಲಿ ನಡೆಯಲಿರುವ ಸಹಾಯಕ ದರ್ಜೆ ಭಾಗ ಎ, ಬಿ, ಎಕ್ಸಿಕ್ಯೂಟಿವ್ ಹೈಯರ್ ಮತ್ತು ಎಕ್ಸಿಕ್ಯೂಟಿವ್ ಲೋಯರ್ ಪರೀಕ್ಷೆಗಳ ವೇಳಾಪಟ್ಟಿ ಸಂಬಂಧಿಸಿದಂತೆ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಸುಮಾರು ಜುಲೈ 21ರಿಂದ ಜುಲೈ 25ರವರೆಗೂ ನಿಮ್ಮ ಒಂದು ಎಕ್ಸಾಮ್ ಡೇಟ್ ಇದೆ. ಜುಲೈ 21ಕ್ಕೆ ಒಟ್ಟು 2 ಪತ್ರಿಕೆ ಇದ್ದಾವೆ. ಫಸ್ಟಿಗೆ ಬೆಳಿಗ್ಗೆ 9:30ನಿಂದ ಮಧ್ಯಾಹ್ನ 12:30ವರೆಗೆ ಸಹಾಯಕ ದರ್ಜೆ ಭಾಗ ಎ ಪತ್ರಿಕೆ 1 ಸಂಬಂಧಿಸಿದಂತೆ ಎಕ್ಸಾಮ್ ಇದೆ. ಮತ್ತು ಮಧ್ಯಾಹ್ನ 2:30ರಿಂದ 5:30ವರೆಗೂ ಸಹಾಯಕ ದರ್ಜೆ ಭಾಗ ಎ ಪತ್ರಿಕೆ 2 ಇದು ನಡೆಯುತ್ತೆ. ಅದು ಸಂಬಂಧಿಸಿದಂತೆ ಸಿಲೆಬಸ್ ಏನೇನು ಅಂತೇಳಿ ಈ ಒಂದು ಬಾಕ್ಸ್ನಲ್ಲಿ ಇದೆ, ನೀವು ನೋಡ್ಕೋಬೋದು. 22ನೇ ತಾರೀಕು ಸಹಾಯಕ ದರ್ಜೆ ಭಾಗ ಎ ಪತ್ರಿಕೆ 3 ಮತ್ತು ಸಹಾಯಕ ದರ್ಜೆ ಭಾಗ ಬಿ ಪತ್ರಿಕೆ 1 ಮುಂಜಾನೆ ಮತ್ತು ಮಧ್ಯಾಹ್ನ 2 ಪರೀಕ್ಷೆಗಳು ಇವೆ. ಮತ್ತು 23ನೇ ತಾರೀಕು ಬೆಳಿಗ್ಗೆ ಸಹಾಯಕ ದರ್ಜೆ ಭಾಗ ಬಿ ಪತ್ರಿಕೆ 2 ಇದ್ದರೆ ಮಧ್ಯಾಹ್ನ ಎಕ್ಸಿಕ್ಯೂಟಿವ್ ಹೈಯರ್ ಪತ್ರಿಕೆ 1 ಇದೆ. ಮತ್ತು 24ನೇ ತಾರೀಕು ಬೆಳಿಗ್ಗೆ ಎಕ್ಸಿಕ್ಯೂಟಿವ್ ಹೈಯರ್ ಪತ್ರಿಕೆ 2 ಇದ್ದರೆ ಮಧ್ಯಾಹ್ನ ಎಕ್ಸಿಕ್ಯೂಟಿವ್ ಹೈಯರ್ ಪತ್ರಿಕೆ 3 ಇದೆ. ಮತ್ತು 25ನೇ ತಾರೀಕು ಬೆಳಿಗ್ಗೆ 9:30ರಿಂದ 12:30ವರೆಗೆ ಎಕ್ಸಿಕ್ಯೂಟಿವ್ ಲೋಯರ್ ಪತ್ರಿಕೆ 1 ಇದೆ. ಮತ್ತು ಮಧ್ಯಾಹ್ನ 2:30ರಿಂದ 5:30ವರೆಗೂ ಎಕ್ಸಿಕ್ಯೂಟಿವ್ ಲೋಯರ್ ಪತ್ರಿಕೆ 2 ಇದೆ. ಅದಕ್ಕೆ ಸಂಬಂಧಿಸಿದಂತೆ ಸಿಲೆಬಸ್ ಕೂಡ ಇಲ್ಲಿ ಇದೆ. ಅಭ್ಯರ್ಥಿಗಳ ಮುಖ್ಯ ಸೂಚನೆ ಏಕೀಕರಣ ಪತ್ರ 2 ರೀತಿಯ ಪ್ರಶ್ನೆಗಳಿರುತ್ತವೆ. ಅಬ್ಜೆಕ್ಷನ್ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ವಿವರಣಾತ್ಮಕ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇವೆ. ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಪತ್ರಿಕೆಗಳ ಟೈಟಲ್ಗಳು ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ, ನೋಡ್ಕೊತಾ ಬನ್ನಿ. ಮತ್ತು ಪರೀಕ್ಷೆ ಬಗ್ಗೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಓದ್ಕೊಳ್ಳಿ. ಮತ್ತು ಕೊಠಡಿಗೆ ಏನೇನು ಅಲೋವ್ ಇದೆ ಇಲ್ಲ ಅಂಥೇಳಿ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮತ್ತು ವಿಶೇಷ ಸೂಚನೆ ಮೂಲಕ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ. ದಿನಾಂಕ 11/7/2025 ನಂತರ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಪ್ರವೇಶ ಪತ್ರಗಳು ಅಂದರೆ ಹಾಲ್ ಟಿಕೆಟ್ಸ್ ಕೆಳಗೆ ನೀಡಲಾಗಿರುವ ಲಿಂಕ್ ಮೂಲಕ ತಮ್ಮ ಎಂಪ್ಲಾಯ್ ಲಾಗಿನ್ ಆಗಿ ಪಡೆದುಕೊಳ್ಳಬಹುದಾಗಿರುತ್ತೆ. ಈ ಒಂದು ಲಿಂಕ್ ಕೂಡ ಬಳಸಿಕೊಂಡು ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಇನ್ನೊಂದು ಸ್ನೇಹಿತರೆ, ಭಾಳಷ್ಟು ಜನ ಭಾಳಷ್ಟು ಡೌಟ್ನಿಂದ ಕೇಳ್ತಾ ಇದ್ದಾರೆ, ಏಕೆಂದರೆ ತಮ್ನೆಲಲ್ಲಿ ನೋಡಿದ್ದೀರಿ ಆಲ್ರೆಡಿ. ಇದೊಂದು KPTCL ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಎಕ್ಸಾಮ್ ಇರುತ್ತಾ ಅಂತ ಹೇಳಿ ಭಾಳಷ್ಟು ಜನ ಡೌಟ್ಸ್ ಕೇಳ್ತಾ ಬಂದಿದ್ದೀರಿ. ಹಾಗಾಗಿ ಯಾವುದೇ ಎಕ್ಸಾಮ್ ಇರುವುದಿಲ್ಲ, ನಿಮಗೆ ಒಂದು ಕ್ಲಾರಿಟಿ ಕೊಡೋಣ ಅಂತೇಳಿ ಬಂದಿದ್ದೇನೆ. ಯಾವುದೇ ರೀತಿಯ ಎಕ್ಸಾಮ್ ಇರುವುದಿಲ್ಲ, ಯಾವುದೇ ನೋಟಿಫಿಕೇಶನ್ ಕೂಡ ತಿದ್ದುಪಡಿ ಆಗಿಲ್ಲ. ಅದೇನು ಪ್ರೊಸೆಸ್ ಇದೆ, ಮೊದಲಿನ ಪ್ರೊಸೆಸ್ ಅದೇ ಇದೆ. ಈಗಾಗಲೇ ಏನು ಡಾಕ್ಯುಮೆಂಟ್ ಇದು ಫಿಸಿಕಲ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫಿಸಿಕಲ್ ನಡೆಸಿದ್ದಾರೆ, ಮುಂದೆ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸುತ್ತಾರೆ. ಹಾಗಾಗಿ ಎಲ್ಲರೂ ತಯಾರಾಗಿರಿ. ಮತ್ತು ನೋಟಿಫಿಕೇಷನ್ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ, ಯಥಾ ರೀತಿ ಪ್ರಕಟಣೆ ಮೂಲಕ ಪ್ರಕ್ರಿಯೆ ಮುಂದುವರಿಯುತ್ತಾ ಹೋಗುತ್ತೆ. ಈಗಾಗಲೇ ಮೆಡಿಕಲ್ ಲಿಸ್ಟ್ ಬಿಟ್ಟಿದ್ದಾರೆ, ಜೆಸ್ಕಾಮ್ ಮತ್ತು ಸೆಸ್ಕಾಮ್ಗೆ ಸಂಬಂಧಿಸಿದಂತೆ ಮೆಡಿಕಲ್ ಲಿಸ್ಟ್ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು ಸಂಪೂರ್ಣ ವಿಡಿಯೋ ಮಾಡಿದ್ದೇನೆ, ಹೋಗಿ ನೋಡ್ಬೋದು. ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ನಾಳೆನೂ ಆಗ್ಬೋದು, ನಾಡಿದ್ದು ಆಗ್ಬೋದು, ಇವತ್ತು ಕೂಡ ಆಗ್ಬೋದು. ಇನ್ನೇನು ಬೆಸ್ಕಾಮು, ಮೆಸ್ಕಾಮು, ಹೆಸ್ಕಾಮು
PH ಕ್ಯಾಂಡಿಡೇಟ್ಗಳ ಒಂದು ಮೆಡಿಕಲ್ ಲಿಸ್ಟ್ ಆದರೂ ಬಿಡ್ತಾರೆ. ಇವರದು ಮೆಡಿಕಲ್ ಲಿಸ್ಟ್ಗೆ ಸಂಬಂಧಿಸಿದಂತೆ ಲಿಸ್ಟ್ ಬಂದಾಗ ನಾನು ಅಪ್ಡೇಟ್ ಮೂಲಕ ತಿಳಿಸುತ್ತೇನೆ. ಇವರದು ಮೆಡಿಕಲ್ ಲಿಸ್ಟ್ ಬಂದಾಗ 2 ಜೆಸ್ಕಾಮ್ ಮತ್ತು ಸೆಸ್ಕಾಮ್ ಮೆಡಿಕಲ್ ಲಿಸ್ಟ್ನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರಿನಲ್ಲಿ ಕೊಟ್ಟಿದ್ದಾರೆ. ಹಾಗೂ ಉಳಿದ 3 ಕಂಪನಿಗಳ ಮೆಡಿಕಲ್ ಕೂಡ ಅಲ್ಲೇ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಅದು ಬಂದ ನಂತರ ನಿಮಗೆ ಅಪ್ಡೇಟ್ ಮೂಲಕ ನಿಮ್ಮ ವಿಡಿಯೋ ಮೂಲಕ ತಿಳಿಸಿಕೊಡ್ತೇನೆ. ಇದು ಆಗಿತ್ತು ಸ್ನೇಹಿತರೆ, ಒಂದು ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೇನೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.